ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡೋಣ. ಅದಕ್ಕಿಂತಲೂ ಮುಂಚೆ ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂತಂದರೆ ಇಲ್ಲಿ ನೋಡಿ 15th ಓಕೆನಾ. 15th ಅದಾದ ತಕ್ಷಣ ಒಂದು ನಿಮಿಷ ಇದೆ. 15th ಓಕೆ, ಈಗ ಕರೆಕ್ಟಾಗಿ ಕಾಣಿಸ್ತದೆ. ಇದು 22, ಇದು 29 ಓಕೆನಾ. ಇವತ್ತು ಸೆಕೆಂಡ್ ಡೇಟ್ ಇದೆ. ಇದು ಯಾಕೆ ಇನ್ನೂ ವೀಕ್ ಫಾರ್ಮೇಷನ್ ಆಗಿಲ್ಲ ವೀಕ್ಲಿ ಕ್ಯಾಂಡಲಲ್ಲಿ? ಓಕೆ, ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಸಪ್ರೇಟಾಗಿ ಫಾರ್ಮೇಷನ್ ಆಗಬೇಕಾಗಿತ್ತು ಓಕೆನಾ. 15ರದ್ದಾಗಿದೆ, 22ದಾಗಿದೆ, 29 ಕಂಪ್ಲೀಟ್ ಆಗಿದೆ, ಎಕ್ಸ್ಪೈರಿ ಕೂಡ ಮುಗಿದಿದೆ. 2ನೇ ತಾರೀಕಿಂದು 02 ಈ ರೀತಿ ಬರಬೇಕಾಗಿತ್ತು, ಜುಲೈ ತಿಂಗಳದು. ಓಕೆ, ಈ ಕ್ಯಾಂಡಲ್ ಬರಬೇಕಾಗಿತ್ತು, ಬಂದಿಲ್ಲ. ಇನ್ನೂ ಈ ಕ್ಯಾಂಡಲಲ್ಲೇ ಓಡಾಡ್ತಾ ಇದೆ, 29 ಕ್ಯಾಂಡಲಲ್ಲೇ. ನಿಮಗೆ ಕನ್ಫರ್ಮೇಷನ್ ಬೇಕಾಗಿತ್ತು ಅಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಚಾರ್ಟ್ ಸೆಟ್ ಮಾಡ್ಕೊಳ್ಳಿ. ಈ ರೀತಿ W ಅಂತ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ಓಕೆನಾ. ಇಟ್ಕೊಂಡ ತಕ್ಷಣ ಅದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಓಕೆ, ನಾನೇನು ಹೇಳ್ಕೊಡ್ಬೇಕಾಗಿಲ್ಲ, ಆದರೂ ನಮಗೆ ಎಕ್ಸಾಂಪಲ್ ತೋರಿಸ್ತದೆ ನೋಡಿ. ಮಂಡೆಯಿಂದ 29 ಅದೇ ತೋರಿಸ್ತಾ ಇದೆ ಓಕೆನಾ. ಇನ್ನೂ ಬಂದೇ ಇಲ್ಲ. ಅದು ಯಾಕೆ ಇನ್ನೂ ಜೂನ್ ತಿಂಗಳು ಮುಗ್ದಿಲ್ಲ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಮೋಸ್ಟ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರಬೇಕಲ್ಲ, ಮೋಸ್ಟ್ಲಿ ಅದ್ರ ಸಲುವಾಗಿ ಏನಾದರೂ ಆಗಿದೆನೇನೋ. ನಾಳೆಯಿಂದ ಏನಾದರೂ ಫಾರ್ಮೇಷನ್ ಆಗುತ್ತೋ ನೋಡೋಣ. ಓಕೆ, ಅದ್ರ ಬಗ್ಗೆ ಜಸ್ಟ್ ನನಗೊಂದು ಎಕ್ಸಾಂಪಲ್ ಇತ್ತು, ಅದಕ್ಕೆ ನಾನು ಹೇಳಿದೆ. ಮತ್ತು ಇವತ್ತು ಅಟ್ಲೀಸ್ಟ್ ಇವತ್ತಾದರೂ ಫಾರ್ಮೇಷನ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಇವತ್ತೂ ಆಗಿಲ್ಲ ಓಕೆನಾ. ಅದರಲ್ಲಿ ಬೇರೆ ನಾನು ಹೇಳಿದ್ದೆ ನಿಮಗೆ ಎಲ್ಲಿ ಅಂತಂದರೆ 250 ಲೆವೆಲು ಮತ್ತು 800 ಲೆವೆಲು ಅಂತ ಎರಡು ನೋಡ್ಬೋದು. ಎರಡರ ಮಧ್ಯದಲ್ಲೇ ಇದೆ ಮಾರ್ಕೆಟ್, ಎಲ್ಲೂ ಹೋಗಿಲ್ಲ ಆಚೆ ಓಕೆನಾ. ಇದು ಡ್ಯೂರಿಂಗ್ ದ ಮಾರ್ಕೆಟ್ ಇದೆ. ಇದ್ರ ಬಗ್ಗೆ ಲೈನ್ ಬಗ್ಗೆ ಏನು ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಏನಾಗಿದೆ ಅಂತಂತಂದರೆ ಯಾವಾಗಲೂ ನಾನು ಅದೇ ಹೇಳಿದ್ನಲ್ಲ, ರೆಸಿಸ್ಟೆನ್ಸ್ ಓಕೆನಾ. ರೆಸಿಸ್ಟೆನ್ಸ್ ಅಂತ ಹಾಕ್ಕೊಳ್ಳಿ, ಸಪೋರ್ಟ್ ಅಂತ ಹಾಕ್ಕೊಳ್ಳಿ ಅಂತ ಕೆಳಗಡೆ ಮಾಡಿ ತೋರಿಸಿದ್ದೆ ಓಕೆನಾ. ಇದ್ರ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಕಾಲ್ ಸೈಡ್ ನೋಡಿ. ಓಕೆ, 71 ಅಂದರೆ 2440 ಗೆಸ್ಸಲ್ಲಿ ಇಟ್ಕೊಂಡು 120 ಮತ್ತು 160 ಇಲ್ಲಿಂದ ಫರ್ದರ್ ತೊಗೊಂಡು ಹೋಗಿ ಅಂತ ಹೇಳಿದ್ದೆ ಟಾರ್ಗೆಟು. ಟೆಲಿಗ್ರಾಮ್ ಚಾನಲ್ ಸಹಿತ ಹೇಳಿದ್ದೆ 200 ಇಲ್ಲ 250 ಟಾರ್ಗೆಟು ಅಂತ. 200 ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ ಓಕೆನಾ. ಸೊ ಮಾರ್ಕೆಟ್ ಏನಾಯಿತು, ಸಡನ್ನಾಗಿ ಮೇಲೆ ಹೋದ ತಕ್ಷಣ ಅಯ್ಯೋ ಟ್ರೇಡ್ ಎಲ್ಲ ಹೋಗ್ಬಿಡ್ತಲ್ಲ 160ಗೆ, ಬೇಡವೇ ಬೇಡ. ಅದಕ್ಕೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ ಓಕೆನಾ. ಸೊ ಎಲ್ಲಿ ಅಂತಂದರೆ ಇಲ್ಲಿ ಬಂದರೆ ಎಕ್ಸಿಟ್ ಆಗಿ ಅಂತ. ಓಕೆ, ಇಲ್ಲಿ ನೋಡ್ಬೋದು ನೀವು. ಓಕೆ, 56 ಓಕೆ, 56 ಮತ್ತು 40 ಇಂಡೆಕ್ಸಲ್ಲಿ ಬರೀ ನಿಮಗೆ 15 ಆದರೆ ನಿಮಗೆ ಪ್ರೈಸಲ್ಲಿ 25-30 ಪಾಯಿಂಟು ಎಸ್ಸಲ್ಲಿ ಬರುತ್ತೆ ಓಕೆನಾ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಕಾಯಬೇಕು, ಇಲ್ಲ ಅಂತಲ್ಲ ಒಂದು ರೀಟೆಸ್ಟಿಗೆ. ಅದಾದ ತಕ್ಷಣ ತುಂಬ ಸತಾಯಿಸಿತ್ತು ಮಾರ್ಕೆಟ್. ಯಾಕೆ ಅಂತಂತಂದರೆ ಅದನ್ನು ಹೇಳಿದ್ದೀನಿ ನಾನು ನಿಮಗೆ, ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ ಓಕೆನಾ. ಅದಕ್ಕೆ ಡಾಮಿನೇಟ್ ಆಗೇ ಆಗುತ್ತೆ ಚಾರ್ಟು. ಅದಕ್ಕೆ ಒಂಚೂರು ಕೈಯಲ್ಲಿ ಇಟ್ಕೋಬೇಕು. ಯಾಕಂತಂದರೆ ಅದು ಮೊದಲೇ ಅದು ಫಸ್ಟ್ ಅದು ಟ್ಯೂಸ್ಡೇ ದಿನ ಬರ್ತಿತ್ತು ಓಕೆನಾ. ಟ್ಯೂಸ್ಡೇ ದಿನ ಬರ್ತಿತ್ತು, ಇದು ಥರ್ಸ್ಡೇ ಇರ್ತಿತ್ತು ನಮ್ಮದು. ಚೆನ್ನಾಗಿತ್ತು. ಬಟ್ ಇದು ಶಿಫ್ಟ್ ಇಲ್ಲಾಗಿದೆ, ಇದು ಶಿಫ್ಟ್ ಇಲ್ಲಾಗಿದೆ. ಅದು ಯಾಕೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಹೆಡೇಕ್ ಮಾಡಿಬಿಡ್ತಾರೆ ನಮ್ಮಂಥ ರಿಟೇಲರ್ಗಳಿಗೆಲ್ಲ ಓಕೆನಾ. ಒಂದೇನೋ ನಡೀತಾ ಇರುತ್ತೆ, ಲೆವೆಲ್ ಬಿಟ್ಕೊಂಡು ಇರ್ತಾ ಇರಬೇಕು. ಹೌದಾ, ಅದನ್ನು ಬಿಟ್ಕೊಂಡು ಚೇಂಜಸ್ ಮಾಡ್ಕೊತ ಇದ್ದರೆ ಏನೂ ಆಗೋಂಗಿಲ್ಲ. ಸೊ ಇಲ್ಲೊಂದು ಫಾರ್ಮೇಷನ್ ಏನು ಅಂತಂದರೆ ಇದು ಕೊನೆಯದು ರೀಟೆಸ್ಟ್ ಓಕೆನಾ. ಇಲ್ಲೇ ಡೌನಿಗೆ ಬಂತು, ಇಲ್ಲಂತೂ ಫಸ್ಟ್ ಮಾರ್ನಿಂಗ್ ಸೆಕ್ಷನಲ್ಲೇ ಹೋಯಿತು. ಇದನ್ನು ರೀಟೆಸ್ಟ್ ಮಾಡೋಕ್ಕೆ ಇದು ಬಂತು, ಇದನ್ನು ರೀಟೆಸ್ಟ್ ಮಾಡೋಕ್ಕೆ ಇದಕ್ಕೆ ಬಂತು. ಇದು ಇಷ್ಟು ಹತ್ರ ಯಾಕೆ ಬರ್ತಾ ಇರುತ್ತೆ ಅಂತಂತಂದರೆ ಅದು ಆಪ್ಷನ್ ಚೈನ್ ಡೇಟಾ. ಯಾಕಂತಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ರದಂತೂ ಇರಲಿಲ್ಲ. ಬಟ್ ಅಲ್ಲಿ ಏನಾಗುತ್ತೆ, ಆಪ್ಷನ್ ಚೈನ್ ಡೇಟಾದಲ್ಲಿ ಅಲ್ಲಿ ತುಂಬ ಜನ ಕೂತ್ಕೊಂಡಿರೋದ್ರೆ ಇಲ್ಲಿ ಕೂತ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಯಾಕಂದ್ರೆ ಟಾರ್ಗೆಟ್ ಇದೆ ಓಕೆನಾ. ಇಲ್ಲಿ ಒಂದು 50 ಇದೆ, ಇಲ್ಲಿಂದ ನಾನು 100 ಪಾಯಿಂಟ್ ನಾನು ತೊಗೋತೀನಿ ಅಂತ ಇಲ್ಲಿನೂ ಕೂತ್ಕೊಂಡ್ಬಿಡ್ತಾರೆ, ಇಲ್ಲಿ 15 ಕೂತ್ಕೊಂಡ್ಬಿಡ್ತಾರೆ. ಇವರನ್ನೆಲ್ಲ ಎದ್ದೇಳಿಸ್ಬೇಕಲ್ಲ, ಇವರನ್ನೆಲ್ಲ ಎದ್ದೇಳಿಸಿ ಆಮೇಲೆ ಒಂದು ಕಡೆಗೆಲ್ಲಾದರೂ ಅದು ಎಲ್ಲಿ ಹೋಗಬೇಕಾಗಿರುತ್ತೋ ಮಾರ್ಕೆಟ್, ಆ ರೀತಿ ಮಾರ್ಕೆಟ್ ಹೋಗುತ್ತೆ. ಅದಕ್ಕೆ ನಾವು ಏನಾದರೂ ಒಂದು ಸಪೋರ್ಟ್ ಮಾಡ್ತಾಯಿದ್ರೆ ಇದು ಸಪೋರ್ಟ್ ಬ್ರೇಕ್ ಆಗೋವರೆಗೂ ಓಕೆ. ಸಪೋರ್ಟ್ ಬ್ರೇಕ್ ಆದಮೇಲೂ 30 ಪಾಯಿಂಟು 50 ಪಾಯಿಂಟು ಬ್ರೇಕ್ ಆದಮೇಲೆ ತೊಗೋಬೇಕು ನೀವು. ಅದು ಬ್ರೇಕ್ ಆದಾಗೂ ತೋರಿಸ್ತೀನಿ ನಾನು ನಿಮಗೆ. ಇದೇನಪ್ಪ 30-50 ಪಾಯಿಂಟ್ ಬ್ರೇಕ್ ಆದಮೇಲೆ ನಮಗೆಲ್ಲಿ 80 ಪಾಯಿಂಟ್ ತೊಗೋತಿರ್ತೀವಿ, ಮುಗ್ದೇ ಹೋಯ್ತಲ್ಲ ಅಂತ. ಇಲ್ಲ ಹಾಗಿಲ್ಲ. ಇದಕ್ಕೆ +80 ಓಕೆ ಬಂದೇ ಬರುತ್ತೆ, ಬರಲ್ಲ ಅಂತಿಲ್ಲ. ಡೈಲಿ ಮಾರ್ಕೆಟಲ್ಲಿ ಕೊಡುತ್ತೆ ನಿಮಗೆ 100 ಪಾಯಿಂಟ್. ಮಿಸ್ ಮಾಡೋದೇ ಇಲ್ಲ. ನೀವು ಮಿಸ್ ಮಾಡ್ತಿರ್ಬೋದು, ಬಟ್ ಮಾರ್ಕೆಟ್ ಮಾತ್ರ 100 ಪಾಯಿಂಟ್ ಕೊಡೋವರೆಗೂ ಮಿಸ್ ಮಾಡೋದೇ ಇಲ್ಲ. ಏನೋ 10 ಟ್ರೇಡಿಂಗ್ ಸೆಕ್ಷನ್ನಲ್ಲಿ ಏನೋ ಒಂದು 2 ಡೇಸು ಅಥವಾ 3 ಡೇಸು ರಾಂಗ್ ಹೋಗ್ತಾ ಇರಬೇಕು ಮಾರ್ಕೆಟು. 50 ಪಾಯಿಂಟು, 30 ಪಾಯಿಂಟು ಓಕೆ, 40 ಪಾಯಿಂಟು ಮಿನಿಮಮ್ ಕೊಡುತ್ತೆ ಯಾವಾಗಲೂ 100 ಪಾಯಿಂಟು. ಸೊ ಅದಕ್ಕೆ ನಾನು ಟಾರ್ಗೆಟ್ ಮಾಡಿ 80 ಪಾಯಿಂಟು, ಇಲ್ಲ ಅಂತಂತಂದರೆ 100 ಪಾಯಿಂಟು ಅಂತ. ಇಲ್ಲ ಅಂತಂದರೆ ಅದನ್ನು ಹೇಳಿದ್ದೀನಿ ನಾನು ನಿಮಗೆ, ಅಟ್ಲೀಸ್ಟ್ ಒಂದು 50 ಆದರೂ ತೊಗೊಳ್ಳಿ. ಯಾಕಂದರೆ 50 ಇಟ್ಟಿರ್ತೀರ, SL 30 ಆದರೂ ತೊಗೊಳ್ಳಿ
50 ಆದರೂ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಓಕೆನಾ. ಸೊ ಓವರಾಲ್ ಮಾರ್ಕೆಟು ಅಷ್ಟೇನು ಸರಿ ಇರಲಿಲ್ಲ, ಬಟ್ ಆದ್ರೂ ಚೆನ್ನಾಗೇ ಇದೆ. ಬಟ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿಬಿಟ್ಟಿದ್ರೆ ಚೆನ್ನಾಗೇ ಇರೋದು. ಒಂದು ಸತಿ ಏನಾದರೂ ಎಂಟ್ರಿ ತೊಗೊಂಡ್ರಿ, ಓಕೆನಾ, ಇಲ್ಲಿ ಏನಾದರೂ ಎಂಟ್ರಿ, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಯಾಕೆ ಹಾಕ್ತಾ ಇರ್ತೀನಿ ಅಂತಂತಂದರೆ, ನೀವು ಬೇರೆ ಡೈರೆಕ್ಷನ್ ನೋಡಬಾರ್ದು. ಇಲ್ಲಿ ಬರ್ತಾಯಿದ್ರೆ ಅಯ್ಯೋ ಕೆಳಗೆ ಬರ್ತಾಯಿದೆ ಪುಟ್ ತೊಗೋತೀನಿ, ಈ ಡೈರೆಕ್ಷನ್ ಚೇಂಜ್ ಮಾಡೋ ಸಲುವಾಗಿ ಅಷ್ಟೇ ಹೇಳ್ತೀನಿ. ನಾನು ಪ್ರೈಸಲ್ಲ ನಿಮಗೆ, ಅಯ್ಯೋ ನಾನು 24,150 ಓಕೆನಾ, 50 ರೂಪಾಯಿಗಿದೆ, 100 ರೂಪಾಯಿಗೆ ಹೋಗುತ್ತೆ, ಸೇಲ್ ಮಾಡಿ ಅಂತಂತಂದು ಏನು ಮಾಡ್ತೀರಾ, ದುಮ್ಕ್ ಬಿಡ್ತೀರಾ ಸಡನ್ನಾಗಿ, ಡುಮ್ಕಿಡ್ತೀರಾ. ಹೌದಾ. ಅದು ಏನಾದರೂ ಸಡನ್ನಾಗಿ ಒಂದು 30 ಪಾಯಿಂಟ್ ಕೆಳಗಡೆ ಬಂದರೆ ಅದು ನಿಮಗೆ ತಾಳ್ಕೊಳೋ ಶಕ್ತಿನೂ ಇರೋಂಗಿಲ್ಲ, ಎಕ್ಸಿಟ್ ಮಾಡೋ ಶಕ್ತಿನೂ ನಿಮ್ಮ ಕಡೆ ಇರೋಂಗಿಲ್ಲ. ಏನು ಮಾಡ್ತೀರಾ, ಪ್ರಾಫಿಟ್ ಆಗಬೇಕಾದ್ರೆ 1,000 ಓಕೆ 100 1,000 2,000 ಸಾರಿ 1,000 2,000 3,000 ಕಂಡ್ರೆ ಎಕ್ಸಿಟ್ ಆಗಿಬಿಡ್ತೀರ. ಅದೇ ಮೈನಸ್ ಹೋಗ್ತಾ ಇದ್ದರೆ 10,000 ಮೈನಸ್ ಹೋಗಲಿ, 20,000 ಮೈನಸ್ ಹೋಗಲಿ, ಸುಮ್ಮನೆ ನೋಡ್ಕೊತಿರ್ತೀರ. ಅದಕ್ಕೆ ನಾನು ಎಕ್ಸಾಕ್ಟ್ಲಿ ನನ್ನ ಪ್ರೈಸ್ ಆಗಲಿ ಅದು ಆಗಲಿ ಏನೂ ಹೇಳಲ್ಲ. ನಿಮಗೆ ಪ್ರೈಸ್ ಆಲ್ಮೋಸ್ಟ್ ಗೊತ್ತಿದೆ, ಎಲ್ಲಾದರೂ ನಾನು ಹೇಳ್ತಾ ಇರ್ತೀನಿ. ಮಾರ್ಕೆಟ್ ಏನಾದರೂ 24K ಹತ್ರ ನಡೀತಾ ಇದೆನಾ, ನಿಮ್ಮ ಕಡೆ ಸಾಕಷ್ಟು ದುಡ್ಡಿದೆ ಅಂತಂತಂದರೆ 23,800 ಕಾಲ್ ಆಪ್ಷನ್ ಬೈ ಪುಟ್ ಆಪ್ಷನ್ ಬೈ ಕಾಲ್ ಆಪ್ಷನ್ ಬೈ ಮಾಡಬೇಕು. ಕಾಲ್ ಮೇಲ್ಗಡೆ ಹೋಗೋದಿದ್ರೆ ಮಾರ್ಕೆಟ್ 24K ಮೇಲಿಂದ, ಓಕೆನಾ. 24K ಕೆಳಗಡೆ ಬರ್ತಾ ಇದೆ ಅಂದ್ಕೊಳ್ಳಿ, ಓಕೆನಾ. 24,200 ಪುಟ್ ಆಪ್ಷನ್ನು ಬೈ ಮಾಡಬೇಕು, ಓಕೆನಾ. ನಾನು ಯಾವಾಗಲೂ 250 200 ಮೇಲಿರೋದೇ ಪ್ರೈಸ್ ಬೈ ಮಾಡ್ತೀನಿ. ಏನೋ ಎಕ್ಸ್ಪೈರಿ ಹತ್ತಿರ ಬಂದಾಗೆಲ್ಲ ನಾನು 150 ಆ ರೀತಿ ಪ್ರೈಸ್ ತೊಗೋತೀನಿ. ಎಕ್ಸ್ಪೈರಿ ಇದ್ದಾಗ ಏನು ಮಾಡ್ತೀನಿ, 50 ಇಲ್ಲ 25 ಪಾಯಿಂಟಿಂದ ಈ ಪಾಯಿಂಟಿಂದ ತೊಗೋತೀನಿ. ಆಲ್ಮೋಸ್ಟ್ ನಾನು ಇಂದ ಮನೆಗೆ ಹೋಗ್ತೀನಿ. ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರೂ ನಿಮಗೇನು ಪ್ರಾಬ್ಲಮ್ ಆಗಂಗಿಲ್ಲ ಟ್ರೇಡಿಂಗಲ್ಲಿ, ಓಕೆನಾ. ಅದಕ್ಕೆ ಹೇಳೋದು, ಫಸ್ಟ್ ದಿನ ನೀವೇನಾದರೂ ಇದ್ದರೆ 250 ತೊಗೊಳ್ಳಿ, ಓಕೆ. ಆಮೇಲೆ 150 ಬನ್ನಿ, ಆಮೇಲೆ 100 ರೂಪೀಸ್ ಬನ್ನಿ, ಆಮೇಲೆ 50 ರೂಪೀಸ್ ಬನ್ನಿ, 25 ರೂಪೀಸ್ ಬನ್ನಿ. ನಿಮ್ಮ ಟ್ರೇಡಿಂಗ್ ಸೆಕ್ಷನ್ನೇ ಮುಗಿದು ಹೋಗುತ್ತೆ. 1 2 3 4 ಹೌದಾ, 4 ಟ್ರೇಡಿಂಗ್ ಸೆಕ್ಷನ್ ಮುಗಿದೇ ಹೋಗುತ್ತೆ. ಈ ರೀತಿ ಪ್ರೈಸ್ ಆ್ಯಕ್ಷನನ್ನು ನೀವು ಡ್ರಾಪ್ ಮಾಡ್ಕೊತ ಬರ್ತಾ ಇರಬೇಕು. 250ಗೆ ಬೈ ಮಾಡಿದ್ರೆ ನಾನು 350 ಬರೋವರೆಗೂ ನಾನು ಎದ್ದೇಳಲ್ಲ, ಓಕೆ. 230 ಬೈ ಮಾಡಿದ್ರೆ ನಾನು 330 ಬರೋವರೆಗೂ ನಾನು ಎದ್ದೇಳಲ್ಲ. 150ಗೆ ಬೈ ಮಾಡಿದ್ರೆ ನಾನು 300 ಬರೋವರೆಗೂ ಎದ್ದೇಳಲ್ಲ, ಓಕೆ. 75ಗೆ ಬೈ ಮಾಡಿದ್ರೆ ನಾನು 150 ಬರೋವರೆಗೂ ಎದ್ದೇಳಲ್ಲ, ಓಕೆ. 50ಗೆ ಬೈ ಮಾಡಿದ್ರೆ 100 ಬರೋವರೆಗೂ ಬೈ ಮಾಡಲ್ಲ. ಈ ರೀತಿ ಎಕ್ಸಾಂಪಲ್ ಇಟ್ಕೋಬೇಕು ನೀವು, ಹೌದಾ. ಆ ರೀತಿ ಮಾಡಿದ್ರೆ ನೀವು ಮಾರ್ಕೆಟಲ್ಲಿ ಆರಾಮಾಗಿ ಸ್ಟ್ರಗಲ್ ಮಾಡಲಾರ್ದೇ ಆರಾಮಾಗಿ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀರ, ಓಕೆನಾ. ಡ್ಯೂರಿಂಗ್ ದ ಮಾರ್ಕೆಟಲ್ಲಿ ನಾನು ಇಷ್ಟು ಸಪೋರ್ಟ್ ಮಾಡಿದ್ಮೇಲೂ ನೀವು ತೊಗೊಳಂಗಿಲ್ಲ ಅಂತಂತಂದರೆ, ಯಾಕಂದರೆ ನಾನು ನೋಡ್ತಾನೆ ಇರ್ತೀನಿ. ನನ್ನ ಮೆಸೇಜ್ ಏನೂ ಬಂದಿಲ್ಲ ಅಂತಂದರೆ ನೀವು ಮಾರ್ಕೆಟಲ್ಲಿ ತೆಗೆದೇ ಬೇಕಾಗಿಲ್ಲ ಎಕ್ಸಿಟ್. ನಾನು ನೋಡಿ ಇಲ್ಲಿ ಎಕ್ಸಿಟ್ ಅನಿಸ್ಬೇಕು, ಯಾಕಂತಂದ್ರೆ ಇನ್ನೊಂದು 30 ಪಾಯಿಂಟ್ ಆಲ್ಮೋಸ್ಟ್ ನಿಮಗೆ ಒಂದು 50 ಪಾಯಿಂಟ್ ಕೈಯಲ್ಲಿತ್ತು, ಓಕೆನಾ. ಇನ್ನೊಂದು 30 ಪಾಯಿಂಟ್ ಸಲುವಾಗಿ ಯಾಕೆ ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಡಮಾರ್ ಅಂತ ಕೆಳಗಡೆ ಬರೋದಿಲ್ಲ, ಬಂದರೂ ಇರೋ ಪಾಯಿಂಟನ್ನು ಕಿತ್ಕೊಂಡು ಹೋಗುತ್ತೆ. ನೀವು ಬೀಳೋ ಮಾರ್ಕೆಟಲ್ಲಿ ಎದ್ದೇಳಕ್ಕೆ ನಿಮ್ಗೆ ಇಷ್ಟ ಆಗಂಗಿಲ್ಲ, ಅದು ಮೈನಸ್ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು ಹೇಳೋದೆ ಸೇಫರ್ ಸೈಡು ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಅದಾದ ತಕ್ಷಣ ಏನು ಕೊಟ್ಟಿದೆ, ಒಂದು 20 ಪಾಯಿಂಟು 30 ಪಾಯಿಂಟು ಕೊಟ್ಟಿದೆ. ಬೆಳಗ್ಗೆ ಏನು ಇಲ್ಲಿ ನೋಡಿ 130ಇಂದ 230 ಆಗಿದೆ ಅಂದ್ಕೊಳ್ಳಿ, ಮತ್ತೆ ಓಕೆನಾ. ಇದು ಇಲ್ಲಿಂದ ರಿಟರ್ನ್ ಆಗಿ ಇಲ್ಲಿ ರಿಟೆಸ್ಟ್ ಬಂದಾಗ ಇದ್ರ ಪ್ರೈಸ್ ಏನಾಗಿರುತ್ತೆ, ಅಲ್ಲೇ ಬಂದಿರುತ್ತೆ 140 ಹತ್ರನೇ. ಯಾಕಂತಂದರೆ 100ಗೆ SL ಇರುತ್ತೆ ನಮ್ಮದು, ಹೌದಾ. 140 ಬಂದಾಗ ಮತ್ತೆ ನಮ್ಮದು 100 SL ಇದೆ, ಬೇಕಾದರೆ ತೊಗೊಳ್ಳಿ ಮತ್ತೆ, ಹೌದಾ. ಮತ್ತೆ ತೊಗೊಳ್ಳಿ. ಇದು ಇಲ್ಲಿವರೆಗೂ ಬರೋವರೆಗೂ ಈ ಪ್ರೈಸ್ ಇಲ್ಲೇ ಇದೆ. ಭಾಳ ಆದರೂ ಒಂದು 250 ಒಂದು 20 ಪಾಯಿಂಟ್ ಜಾಸ್ತಿ ಕೊಟ್ಟಿರುತ್ತೆ ಇದು ಬೌನ್ಸಲ್ಲಿ, ಓಕೆನಾ. ಅಷ್ಟೇ, ಅದು ಬಿಟ್ಟರೆ ಏನೂ ಇರೋಂಗಿಲ್ಲ. ಅದಕ್ಕೆ ನಮ್ದು ಏನಿದೆ ಟಾರ್ಗೆಟು 18 17 ಓಕೆನಾ, 100 ಎಕ್ಸಿಟ್ ಆಗಿಬಿಡ್ಬೇಕು. ಅದಕ್ಕಿಂತ ನಾನು ಹೆಚ್ಚಿಗೆ ನಾನು +10 ತೊಗೋತೀನಿ, +20 ತೊಗೋತೀನಿ, ಅದೆಲ್ಲ ಯೂಸ್ಫುಲ್ ಆಗಂಗಿಲ್ಲ. ನಮ್ಮದೇನಿದೆ ಟಾರ್ಗೆಟ್ ನಾವು ಮಾಡಿಕೊಂಡು ಫಿಕ್ಸ್ ಆಗಬೇಕು, ಓಕೆನಾ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ನೀವು ಕರೆಕ್ಟಾಗಿ ನೀವು ಕೂತ್ಕೊಂಡ್ರೆ, ಓಕೆನಾ. ಕರೆಕ್ಟಾಗಿ ಇಲ್ಲಿ ಹತ್ರ ಬಂದಾಗ ಇಲ್ಲಿ ಕೂತ್ಕೊಂಡಿದ್ರು, ಈಗ ಚಾರ್ಟ್ ಆದ ತಕ್ಷಣ ನಾನು ಹೇಳ್ತಾ ಇಲ್ಲ, ಇಲ್ಲಿ ಕೂತ್ಕೊಂಡಿದ್ರು ನೀವು ಇಲ್ಲಿ ಬರೋವರೆಗೂ ಏನಾದರೂ ಆಗ್ತಿತ್ತಾ, ಏನೂ ಆಗ್ತಿರಲಿಲ್ಲ. 120ಇಂದ ಮತ್ತು 200 ಮತ್ತು 80 ಪಾಯಿಂಟ್ ಕೊಟ್ಟಿದೆ. 80 ಪಾಯಿಂಟ್ ಅಂತಂದರೆ ನಿಮಗೆ ಆರಾಮಾಗಿ 40 ಪಾಯಿಂಟು ಕೊಟ್ಟಿದೆ, ಹೌದಾ. ನಾನು ಎದ್ದೇಳಂಗಿಲ್ಲ. ಒಂದು ಸತಿ ನಾನು ಟ್ರೇಡಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಟಾರ್ಗೆಟ್ ಇಲ್ಲಿ ಮುಟ್ಟಿಲ್ವಾ, ಓಕೆ. ಇಲ್ಲಿ ಹೇಳಿದ್ನಲ್ಲ ಎಕ್ಸಾಂಪಲ್ 130, ಓಕೆ. 230ಗೆ ನಂದು ಬಂದಿಲ್ಲ, ನಾನು ಮತ್ತೆ ಕೆಳಗಡೆ ಬರ್ತಾಯಿದ್ದೆ, ನಾನು ಪ್ಯಾನಿಕೇ ಆಗಲ್ಲ. ಯಾಕಂತಂದ್ರೆ ನಾನು ಸೇಫರ್ ಸೈಡು ನಾನು 100 ರೂಪೀಸ್ ಸಲ ಇಟ್ಕೊಂಡಿದ್ದೀನಿ, ಓಕೆನಾ. ಬೇಕಾದರೆ ಇನ್ನೂ ಇಲ್ಲಿ ಲಾಟ್ ಸೈಜ್ ನಾನು ಬೇಕಾದ್ರೆ ಎಂಟ್ರಿ ಮಾಡ್ತೀನಿ, ಹೊರತು ನಾನು ತೆಗೆಯಂಗಿಲ್ಲ, ಓಕೆನಾ. ಮೇಲೋಯ್ತು ಮತ್ತು ಕೆಳಗೆ ಬಂತು, ಮತ್ತು ಮೇಲೋಯ್ತು, ಹೌದಾ. ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಇದು ಎಷ್ಟಾಗಿರುತ್ತೆ, 170 ಆಗಿರುತ್ತೆ, ಓಕೆ. ಇನ್ನೂ 230 ರೀಚ್ ಆಗಿರೋಂಗಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳಿದೆ, ಅಕಸ್ಮಾತ್ ಲೇಟ್ ಎಂಟ್ರಿ ಯಾರಾದರೂ ತೊಗೊಂಡಿದ್ರು ಅವ್ರು ಏನು ಮಾಡ್ತಾರೆ,
150ಗೆ ಎಂಟ್ರಿ ತೊಗೊಂಡಿರ್ತಾರೆ, ಅದು 300 ಆಗೋವರೆಗೂ ಅದೇ ಹೇಳಿದ್ನಲ್ಲ ಎಕ್ಸಾಂಪಲ್. ಈ ರೀತಿ ಮಾಡೋದು, ಈ ರೀತಿ ಟಾರ್ಗೆಟ್ ಮಾಡ್ಕೋಕೆ ಹೋದರೆ ಅದಕ್ಕೆ ನಾನು ಏನು ಮಾಡ್ತೀನಿ, ಟೆಲಿಗ್ರಾಮ್ ಚಾನಲಲ್ಲಿ ಅನಿಸಿದ್ದನ್ನು ನಾನು ಇದನ್ನು ನಿಮ್ಮ ರಿಟೇಲರ್ ತಲೆಯಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಎಕ್ಸಿಟ್ ಮಾಡಿಸ್ತೀನಿ ಮಾರ್ಕೆಟಿಂದ ಅಷ್ಟೇ. ಅದ್ರ ಬಿಟ್ಟು ನಿಮಗೇನು 20-30 ಪಾಯಿಂಟ್ ಜಾಸ್ತಿ ಸಿಗ್ತಾಯಿದೆ ನನಗೇನು ಹೊಟ್ಟೆಗೆ ಈಚಿಲ್ಲ. ಓಕೆನಾ, ನೀವು ಈ ರೀತಿ ಕಲೀಲೇಬೇಕು, ಕಲೀಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವು ಲೈನು ಓಕೆ ತೆಗೆದುಬಿಡೋಣ. ನಾನು ಇಲ್ಲಿಂದಲೇ ರಿಜೆಕ್ಷನ್ ಆಗುತ್ತೆ ಅಂದ್ಕೊಂಡಿದ್ದೆ, ಅದಕ್ಕೆ ನಾನು ನಿಮಗೆ ಕೊಟ್ಟಿದ್ದೆ. ನಾನು ನಮಗೆ 40 ಲೆವೆಲ್ ಮೇಲ್ಗಡೆನೆ, ಯಾಕಂದರೆ ಇಲ್ಲಿ ತುಂಬ ರಿಜೆಕ್ಷನ್ ಇತ್ತು. ಈ ರಿಜೆಕ್ಷನಿಂದ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಗ್ಯಾಪ್ ಅಪ್ ಓಪನ್ ಹೇಳಿದ್ದೆ ನಾನು ಕ್ಲಿಯರಾಗಿ, ಗ್ಯಾಪ್ ಅಪ್ ಓಪನ್ ಆದರೆ ಮೇಲ್ಗಡೆ ಹೋಗುತ್ತೆ ಅಂತ. ಓಕೆ, ಈಗ ಇದ್ರ ಮೇಲ್ಗಡೆ ಅಂತೂ ಕಾಲ್ ಅಂತೂ ಶೋರು, ಅದು ಟಾರ್ಗೆಟ್ ಬಂದುಬಿಟ್ಟು ಮತ್ತು 260. ಓಕೆನಾ, ಈಗ ಎಲ್ಲಿ ಕ್ಲೋಸ್ ಆಗಿದೆ, 160 ಕ್ಲೋಸ್ ಆಗಿದೆ. ಇದನ್ನೇನು ಮಾಡಿ 100 ರೂಪೀಸ್ ಮೈನಸ್ ಮಾಡಿ, 100 ರೂಪೀಸ್ ಮೈನಸ್ ಮಾಡಿದಾಗ ಮತ್ತು ನಿಮಗೆ 24,060. ಓಕೆನಾ, ಇಲ್ಲ ಓಕೆ, ಇದು ಡಿಸ್ಟೆನ್ಸ್ ಓಕೆ, ಇಲ್ಲಿಂದ 260. ಓಕೆ, ಡಿಸ್ಟೆನ್ಸ್ ಕರೆಕ್ಟ್ ಇದೆ. ಕನ್ಫ್ಯೂಷನ್ ಆಯಿತು ಸ್ವಲ್ಪ ಲೆಕ್ಕಾಚಾರದಲ್ಲಿ, ಅದಕ್ಕೆ ಸ್ವಲ್ಪ ಹೋಲ್ಡ್ ಮಾಡಿದೆ. ಓಕೆ, ಸೊ 260 ಟಾರ್ಗೆಟ್ ಇದೆ. ಓಕೆ, ಮೇಲ್ಗಡೆ ಇನ್ನೂ ಎಷ್ಟಿದೆ, ಇಲ್ಲಿ 200 ಹತ್ರ ಇದೆ, 260 ಟಾರ್ಗೆಟ್ ಇದೆ. 60 ಪಾಯಿಂಟ್ ಅಂದ್ಕೊಳ್ಳಿ, 160 100 ಪಾಯಿಂಟ್ ಮೂಮೆಂಟ್ಸ್ ಇದೆ. ಈ 100 ಪಾಯಿಂಟ್ ಮೂಮೆಂಟು ಯಾವ ರೀತಿ ತೊಗೋಬೇಕು ನಾವು ಅದನ್ನು ತಿಳ್ಕೊಬೇಕು. ಇನ್ನೂ 100 ಪಾಯಿಂಟ್ ಮೂಮೆಂಟ್ ಇದೆಯಾ? ಓಕೆನಾ, ಎಲ್ಲಿದೆ, 260 ಟಾರ್ಗೆಟ್ ಇದೆ. ಓಕೆ, 300 ಇಟ್ಕೊಳ್ಳಿ, ಬೇಡ ಅನ್ನಂಗಿಲ್ಲ. ಓಕೆ, ಇದು 200 ರೌಂಡ್ ಫಿಗರ್ ಮಾಡಿ, ಇದು 100 ರೌಂಡ್ ಫಿಗರ್ ಮಾಡಿ. 100ಇಂದನೇ ಓಕೆ, ಇಲ್ಲಿ ಈ ಲೆವೆಲಿಂದನೇ ಮೇಲೆ ಹೋಗುತ್ತೋ, ಮತ್ತು ರಿಜೆಕ್ಷನ್ ತೊಗೊಂಡು ಮತ್ತೆ ಈ ರೀತಿ ಹಿಂಗೆ ಬರುತ್ತೋ, ಮತ್ತು ಮೇಲೆ ಹೋಗುತ್ತೋ, ಮೇಲೆ ಹೋಗ್ಬಿಟ್ಟು 260 ರೀಚ್ ಆಗುತ್ತೋ, 360 ರೀಚ್ ಆಗುತ್ತೋ ಗೊತ್ತಿಲ್ಲ. ಬಟ್ ನಾನು ಶೋರ್ ಮಾತ್ರ, ನಾನು ಅದೇ ಹೇಳಿದ್ನಲ್ಲ ನಾನು ನಿಮಗೆ ಏನು ಅಂತಂತಂದರೆ, ಇಲ್ಲಿ ಎಂಟ್ರಿ ತೊಗೊಂಡಿದ್ರು ನಡೀತಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ನೀವು 120ನ ಮತ್ತೆ ಬಂದಾಗ ರೀಟೆಸ್ಟ್ ಬಂದಾಗ ಬೇಕಾದರೆ ಮತ್ತೆ ನೀವು ಒಂದು ಕಾಲ್ ಟ್ರೈ ಮಾಡ್ಬೋದು. ಮತ್ತೆ ಇಲ್ಲೊಂದು ರಿಜೆಕ್ಷನ್ ಇದೆ, ಅದು ಈ ರಿಜೆಕ್ಷನ್ ತೊಗೊಂಡು ಕೆಳಗಡೆ ಈ ರಿಜೆಕ್ಷನ್ ಇದ್ರ ಸ್ವಿಂಗ್ ಬ್ರೇಕ್ ಆಗಬಾರ್ದು. ಇಲ್ಲಿ ಎಷ್ಟು ಹತ್ರ ಅದು ಆಪ್ಷನ್ ಚೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಆಪ್ಷನ್ ಚೈನಲ್ಲಿ ಇಲ್ಲಿ ಯಾರೂ ಡೇಟಾ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಆರಾಮಾಗಿ ಈಸಿಯಾಗಿ ಇಲ್ಲಿಂದಲೇ ರಿಟರ್ನ್ ಆಗುತ್ತೆ. ಇಲ್ಲಿವರೆಗೂ ಇವತ್ತಿನಂಗೆ ಎಕ್ಸ್ಪೈರಿಂಗೆ ಫುಲ್ ಹತ್ರ ಬರೋಂಗಿಲ್ಲ. ಓಕೆನಾ, ಇಲ್ಲಿಂದನೇ ಮೇಲೆ ಹೋಗ್ಬಿಡುತ್ತೆ ಸಡನ್ನಾಗಿ. ಅಯ್ಯೋ ನಾನು ಇಲ್ಲಿವರೆಗೂ ಬರ್ತಾಯಿದ್ದೆ, ನಿನ್ನೆ ಥರ ಕಾಯ್ತಾಯಿದ್ದೆ, ಅದು ಟೋಟಲಿ ನೀವು ತಲೆಯಿಂದ ತೆಗೆದುಹಾಕ್ಬಿಡಿ. ಓಕೆನಾ, ಯಾವಾಗಲೂ ನೋಡಿ, ಒಂದು ಸತಿ ರೀಟೆಸ್ಟ್ ಬಂತ ಮತ್ತೊಂದು ಸತಿ ಬರುತ್ತೆ ಅಂತಿಲ್ಲ, ಎರಡನೇ ರೀಟೆಸ್ಟಿಗೂ ನೀವು ತೊಗೋಬೋದು, ಇಲ್ಲ ಅಂತಿಲ್ಲ. ಅದು ಏನು ಆಪ್ಷನ್ ಚೈನ್ ಡೇಟಾ ಮೇಲೆ, ಅದು ಇಲ್ಲಿಂದನೇ ರಿವರ್ಸ್ ಆಗ್ತಾಯಿತ್ತು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ನೀವು ಇಲ್ಲಿಂದನೇ ತೊಗೋಬೇಕು. ಬಟ್ ಇಲ್ಲಿಂದ ತೊಗೋಬೇಕಾದ್ರೆ ಇಲ್ಲಿಗೆ ಪಾಯಿಂಟ್ ಎಲ್ಲಿರಬೇಕು ಅಂತಂದರೆ, ಇಲ್ಲಿ 100 ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ, 100 ಇದ್ದರೆ ಇದು ನಿಮ್ಮದು 70 ಇರಬೇಕು, ಅಂದರೆ ಇಲ್ಲಿಂದ ಇಲ್ಲಿ ಒಂದು 30 ಪಾಯಿಂಟ್ ಇರಬೇಕು. 50 ಪಾಯಿಂಟ್ ಗ್ಯಾಪ್ ಇದ್ರೂ ನಿಮ್ದು ಎಷ್ಟಿದೆ SL 25 ಬಂದೇ ಬರುತ್ತೆ. ಓಕೆನಾ, 25 SL ಬಂದೇ ಬರುತ್ತೆ. ಇಂಡೆಕ್ಸಲ್ಲಿ ನಿಮ್ಮ 50 ಪಾಯಿಂಟ್ ಗ್ಯಾಪ್ ಇದ್ರೂ ನಿಮ್ಮದು ಪ್ರೈಸಲ್ಲಿ 25 ಪಾಯಿಂಟ್ ಬರುತ್ತೆ. ಬಟ್ ಅದು ಎಲ್ಲಿ ಅಂತಂದರೆ ನೀವು ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅಷ್ಟೇ ಬರುತ್ತೆ. ನೀವೆಲ್ಲಾದರೂ OTM ಮನಿ ಬೈ ಮಾಡಬೇಕಾದ್ರೆ ಅದು ಸಾಧ್ಯನೇ ಇಲ್ಲ. ಅದು 10 ರೂಪಾಯಿ ಇರೋದು ಒಂದು ಸತಿ ಏನಾದರೂ ಡೌನ್ ಬಂತು, ಈ ರೀತಿ ಏನಾದರೂ ಒಂದು ಡೌನ್ ಬಂತು ಅಂತಂತಂದರೆ ಅದು 5 ರೂಪಾಯಿಗೆ ಬಂದುಬಿಡುತ್ತೆ, ಅದು ಎಕ್ಸ್ಪೈರಿದಲ್ಲಿ. ಓಕೆನಾ, ಆ ರೀತಿ ಆಗುತ್ತೆ. ಸೊ ವಿಡಿಯೋ ಉದ್ದ ಆಗ್ತಾಯಿದೆ, ಅನಲೈಸಿಸ್ ನೋಡಿಬಿಡೋಣ. ಓಕೆ, ಸೊ ಆಲ್ಮೋಸ್ಟ್ ಹೇಳಿದ್ದೀನಿ, ಏನೂ ಹೇಳೋವಂಥದ್ದಿಲ್ಲ, ಆದ್ರೂ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ನಿಮಗೆ ಹೇಳ್ಬಿಡ್ತೀನಿ. ಓಕೆ, 140 ಇಲ್ಲ 150 ಮೇಲ್ಗಡೆ ಮತ್ತೆ ಹೋದರೆ ನಾನು 350 ಓಕೆ 260 ಟಾರ್ಗೆಟ್ ನೋಡ್ತೀನಿ. ಯಾಕಂದರೆ ಫಸ್ಟ್ ದಿನವೂ ಇಲ್ಲಿ ನೋಡಿ, ಫಸ್ಟ್ ದಿನವೂ ಅದನ್ನು ಹೇಳ್ಬಿಡ್ತೀನಿ. ಫಸ್ಟ್ ದಿನ ಮಾರ್ಕೆಟು ಫ್ರೆಶ್ ಡೇ ಏನು ವರ್ಕೌಟ್ ಆಗಿರುತ್ತಲ್ಲ ಮಾರ್ಕೆಟಲ್ಲಿ, ಅಂದರೆ ಸ್ವಲ್ಪ ಒಂಚೂರು ಮೇಲೆ ಹೋದಂಗೆ ಮಾಡಿ ಮತ್ತೆ ಸಸ್ಟೈನ್ ಆಗುತ್ತೆ, ಮತ್ತು ಒಂಚೂರು ಮೇಲೋಗಿ ಸಸ್ಟೈನ್ ಮಾಡುತ್ತೆ. ಅದೇ ರೀತಿ ಫುಲ್ ವೀಕ್ ಅದೇ ರೀತಿಯೇ ಮಾಡ್ತಾ ಇರುತ್ತೆ. ಓಕೆನಾ, ಅದೇ ರೀತಿ ಕೆಳಗೆ ಬಂದುಬಿಟ್ಟು ಸಸ್ಟೈನ್ ಆಗಿಬಿಟ್ಟು ಈ ರೀತಿಯೂ ಕ್ಲೋಸ್ ಮಾಡ್ತಾ ಇರಬೇಕು. ಯಾಕಂದರೆ ಈ ರೀತಿ ಕ್ಲೋಸ್ ಮಾಡಿದೆ ಅಂತಂದರೆ ಕೆಳಗಡೆ ಈ ರೀತಿ ಬಂದರೂ ಕ್ಲೋಸ್ ಮಾಡ್ತಾ ಇರಬೇಕು 120 ಹತ್ರ. ಅದಾದ ತಕ್ಷಣ ಫರ್ದರ್ ಮತ್ತೆ ಈ ರೀತಿ ಹೋಗಿ ಮತ್ತೆ ಈ ರೀತಿ ಕ್ಲೋಸ್ ಮಾಡ್ತಾ ಇರಬೇಕು 260ಗೆ. ಹಾಗೂ ಆಗ್ಬೋದು, ಹೇಳಿಕ್ಕಾಗಂಗಿಲ್ಲ. ಓಕೆನಾ, ಅದಕ್ಕೆ ನಾವೇನು ಮಾಡಬೇಕು ಅಂದರೆ ರೀಟೆಸ್ಟಿಗೆ, ಪ್ರಾಪರ್ ರೀಟೆಸ್ಟಿಗೆ ವೇಟ್ ಮಾಡಿ ಬೈ ಮಾಡಿ. ಇಲ್ಲೇನಾದರೂ ಬಂದು ಸಸ್ಟೈನ್ ಆದರೆ ವೇಟ್ ಮಾಡಿ SL ಇಟ್ಕೊಂಡಿರಿ 25 ಪಾಯಿಂಟಿಗೆ. ಓಕೆ, ಈ ಪಾಯಿಂಟಿಗೆ ಇಟ್ಕೊಂಡ್ರೂ ನಡೆಯುತ್ತೆ. 80 ಇಲ್ಲ 70 30 ಪಾಯಿಂಟಿಗೆ ಎಕ್ಸಿಟ್ ಆಗಿಬಿಡಿ. ಇದ್ರ ಮೇಲ್ಗಡೆ ಅಂತೂ ಹೇಳಿದ್ದೀನಿ ನಾನು, ಆಲ್ಮೋಸ್ಟ್ 260 ಓಕೆ 300 ಟಾರ್ಗೆಟ್. ಅದು ಎಲ್ಲಿಗೆ ರಿಟೆಸ್ಟ್ ಬರುತ್ತೆ, ಈಗ 260ಇಂದ ಮೇಲೆ ಓಪನ್ ಆಗಿಬಿಟ್ಟು ಕೆಳಗಡೆ ಬಂದರೆ ಅದೇ ಎಲ್ಲಿ ರಿಟೆಸ್ಟ್ ಬರುತ್ತೆ, ರಿಟೆಸ್ಟಿಂದ ಎಲ್ಲಿ ಹೋಗ್ತಾ ಇರುತ್ತೆ ಅದನ್ನು ನೀವು ಟಾರ್ಗೆಟ್ ಮಾಡಬೇಕು. 260 160 ಇಲ್ಲಿ ಬರ್ತಾ ಇದೆ ಅಂತಂತಂದರೆ ಮತ್ತೆ ಇಲ್ಲಿಂದ ಬರೋವರೆಗೂ 100 ಆಗುತ್ತೆ. ಇದು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 360 ಟಾರ್ಗೆಟ್ ಆಗುತ್ತೆ. ಈ ರೀತಿ ಟಾರ್ಗೆಟ್ ಮಾಡಬೇಕು. ಇಲ್ಲ ಅಂತಂದರೆ
300 ಯಾಕಂತಂದರೆ ಇಲ್ಲಿ ಕೆಳಗೆ ಬಂದಿರುತ್ತೆ ರೀಟೆಸ್ಟಿಗೆ. ಅದಕ್ಕೆ ಏನು ಮಾಡಬೇಕು ನೀವು ಇಲ್ಲಿ 260ಇಂದ 360ಗೆ ಟಾರ್ಗೆಟ್ ಮಾಡೋಕ್ಕೆ ಹೋಗಬಾರ್ದು. 300ಗೆ ಬುಕ್ ಮಾಡ್ಕೋಬೇಕು 90% ಇಲ್ಲ 95%. ಓಕೆನಾ? ಬುಕ್ ಮಾಡ್ಕೊಂಡು ಆಮೇಲೆ ಬೇಕಾದರೆ ನೀವು ಟಾರ್ಗೆಟಿಗೆ ಕೂತ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಲ್ಲ ಯಾವ ರೀತಿ ತೆಗೆಯೋದು, ಯಾವ ರೀತಿ ಟ್ರೇಲ್ ಮಾಡೋದು ಎಸ್.ಎಲ್ ಅಂತ, ಆ ರೀತಿ ಮಾಡ್ಕೊತಾ ಇರಬೇಕು. ಓಕೆನಾ? ಸೊ ಕೆಳಗಡೆ ಅಂತೂ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಅದೇ ಹೇಳ್ತಾ ಇದ್ದೀನಲ್ಲ, ವೀಕ್ಲಿ ಕ್ಯಾಂಡಲಲ್ಲಿ ಇವೇನು 3 ಕ್ಯಾಂಡಲ್ ಫಾರ್ಮೇಷನ್ ಆಗಿದೆಯೋ ರೌಂಡಲ್ಲಿ, ಇವು 3 ಬ್ರೇಕ್ ಆಗೋವರೆಗೂ ನನಗೇನು ಕೆಳಗೂ ಕಾಣಿಸ್ತಾ ಇಲ್ಲ, ಮೇಲೂ ಕಾಣಿಸ್ತಾ ಇಲ್ಲ. ಅದು ನೋಡೋಣ ನಾಳೆ ಏನು ಫಾರ್ಮೇಷನ್ ಆಗುತ್ತೆ ಅಂತ. ಓಕೆ, ಡೇ ಕ್ಯಾಂಡಲಲ್ಲಿ ಮಾತ್ರ ಚೆನ್ನಾಗೇ ಕ್ಯಾಂಡಲ್ಸ್ ಬರ್ತಾಯಿದೆ 1, 2. ನಾನು ಯಾವಾಗಲೂ ನನಗೆ ಹೇಳ್ತಾ ಇರ್ತೀನಿ, ಬಾಟಮಲ್ಲಿ ನೀವೇನಾದರೂ ಬೈ ಮಾಡಿದರೆ ತೊಗೊಂಡು ಹೋಗ್ತಾ ಇರ್ಬೋದು, ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ಬೋದು ಅಂತ. ಬಟ್ ಇದಕ್ಕೇನು ಬಾಟಮ್ ಅನ್ನೋಂಗಿಲ್ಲ. ಈ ರೀತಿ ಇನ್ನೊಂದು ಚೂರು ಕೆಳಗಿಲ್ಲ ಏನಾದರೂ ಬಾಟಮ್ ಇದ್ದರೆ ನಡೀತಿತ್ತು. ಓಕೆನಾ? ಇದಕ್ಕೇನು ಬಾಟಮ್ ಅನ್ನಲ್ಲ, ಯಾಕೆ ಬಾಟಮ್ ಇಲ್ಲೊಂದಿದೆ. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಇದೇ ರೀತಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿನೂ ಹೋಗ್ತಾ ಇರಬೇಕು ಅಂತ ಹೇಳಿದ್ದೀನಿ ನಾನು ನಿಮಗೆ. ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾನು ನಿಮಗೆ 24,800 ಏನೋ 500 ಏನೋ ಒಂದು ಲೆವೆಲ್ ಹೇಳಿದ್ದೆ. ಓಕೆ, ಆ ಇವೆರಡು ಟಾರ್ಗೆಟು ಬಂದರೂ ಬರ್ತಾ ಇರ್ಬೋದು, ಹೇಳಿಕ್ಕಾಗಲ್ಲ. ಓಕೆ, ಸೊ ಇದು ಬ್ರೇಕ್ ಆಗೋವರೆಗೂ ಅದೇ ಹೇಳ್ತಾ ಇದ್ದೀನಲ್ಲ, ಇವು ಲೆವೆಲ್ ಬ್ರೇಕ್ ಆಗೋವರೆಗೂ ಏನೂ ಜಾಸ್ತಿ ಮೂಮೆಂಟ್ಸ್ ಇರೋಂಗಿಲ್ಲ. ಸೊ ಬಿ ಕೇರ್ಫುಲ್. ಓಕೆನಾ? ಕೈಯಲ್ಲಿ ಹಿಡ್ತಾ ಇರಲಿ. ಇದ್ರ ಮೇಲೆ ಏನಾದರೂ ಓಪನ್ ಆದರೆ ಅದೇ ರೀತಿ ಹೇಳಿದ್ನಲ್ಲ, ಆ ರೀತಿ ಫಾರ್ಮೇಷನ್ ಆಗಿ ಹೋಗ್ತಾನೆ ಇರುತ್ತೆ. ನಿಮ್ಮ ಕೈಗೂ ಸಿಗ್ತಾ ಇರಲ್ಲ, ಮಾರ್ಕೆಟು ಒಂದೇ ತರಫ ಹೋಗ್ತಾನೆ ಇರುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.